ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಅಧಿಕಾರ ವಹಿಸಿಕೊಂಡು ಡಿ.ಕೆ. ಶಿವಕುಮಾರ್ ಆಗಿರೋದು ಇವತ್ತಿಗೆ 2ನೇ ದಿನ. ಈ 2ನೇ ದಿನಕ್ಕೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಜೀನಾಮೆಯ ಪರ್ವ ಶುರುವಾಗ್ತಾ ಇದೆ. 4 ವಿಕೆಟ್ಗಳು ಔಟ್ ಆಗುವಂತಹ ಸಾಧ್ಯತೆಗಳಿದೆ. ಪವರ್ ಪ್ಲೇನಲ್ಲೇ ಡಿಕೆಶಿ ಸಂಪುಟ 4 ವಿಕೆಟ್ಗಳು ಔಟ್. ಖಾತೆ ಹಂಚಿಕೆಯ ಬೆನ್ನಲ್ಲೇ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಶುರುವಾಗಿದೆ ಟೆನ್ಷನ್. ಡಿಕೆಶಿ ಸಚಿವ ಸಂಪುಟದಿಂದ 4 ವಿಕೆಟ್ಗಳು ಪತನ. ಡಿಕೆ ಅಧಿಕಾರಕ್ಕೇರಿದ 2ನೇ ದಿನಕ್ಕೆ ರಾಜೀನಾಮೆ ಪರ್ವ. ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಜೂನ್ 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ, 5ನೇ ತಾರೀಕಿನಿಂದ ಒಬ್ಬೊಬ್ಬರಾಗೆ ರಾಜೀನಾಮೆ. ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ನೋಡಿ ಹೆಂಗಿದೆ. ನಾ ಮುಂದು ತಾ ಮುಂದು ಅಂತ ಹೇಳಿ ಕ್ಯೂ ಅಲ್ಲಿ ನಿಂತ್ಕೊಂಡಿರೋದು. ಕೇಳಿದ್ರೆ ನಾವು ತುಂಬಾ ಸೀನಿಯರ್ಗಳಿದ್ದೀವಿ ಸ್ವಾಮಿ, 8 ಸಾರಿ ನಾವು ಶಾಸಕರಾಗಿದ್ದೀವಿ, ನಾವು ಕೇಳಿದ ಖಾತೆ ಕೊಡಿ, ಬೇಕಾಗಿದ್ದು ಕೊಟ್ಬಿಟ್ರೆ ಇದು ಬಿಡ್ತೀವಾ, ನಾವು ರಾಜೀನಾಮೆ ಕೊಟ್ಟು ಬಿಡ್ತೀವಿ. ಮುನಿಯಪ್ಪ ಅವರು ಅದೇ ಮಾತು ಹೇಳಿದ್ರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ರಾಮಲಿಂಗಾರೆಡ್ಡಿ ಅವರು 8 ಸಲ ಆಗಿದ್ದಾರೆ, ನಾನು ಆಗಿದ್ದೀನಿ, ಸೀನಿಯಾರಿಟಿ ರೀ, ನಾವು ಕೇಳಿದ ಖಾತೆ ಕೊಡ್ಬೇಕ್ರಿ, ಕೊಟ್ಟಿಲ್ಲ, ಬೇಜಾರಿದೆ, ರಾಜೀನಾಮೆ ಕೊಡ್ತಾ ಇರ್ತೀವಿ ನಾವು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ನೋಡಿ, ಗಮನಿಸ್ತಾ ಇದ್ದೀರಾ ರಾಜೀನಾಮೆ ಪತ್ರವನ್ನ ಕೂಡ. ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ, ನಾನು ಶಾಸಕನಾಗಿ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸುವ ಪ್ರಯತ್ನ ಮಾಡ್ತಾರೆ. ಇವತ್ತು ಸುರ್ಜೇವಾಲಾ ಯಾರ ಮನವೊಲಿಕೆಗೂ ಬಗ್ಗಿಲ್ಲ, ಅವ್ರದ್ದೊಂದೇ ಬೇಡಿಕೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರಂತೆ 2.5 ವರ್ಷ ಆದಮೇಲೆ ನಾನೇ ಸಿಎಂ ಆಗ್ತೀನಿ. ಯಾಕಂದರೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವರ ಬಾಂಧವ್ಯ ಹೆಂಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಭಾಳ ಚೆನ್ನಾಗಿದ್ದಾರೆ ಇಬ್ಬರು ಕೂಡ. ಸೊ ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಾಮಿಸ್ ಮಾಡಿದ್ರಂತೆ, ನಾನು ಸಿಎಂ ಆದಂತಹ ಟೈಮಲ್ಲಿ ನಿಮಗೆ ಒಳ್ಳೆ ಖಾತೆನೇ ಕೊಡ್ತೀನಿ, ನೀವು ಕೇಳಿದಂಥ ಖಾತೆನೇ ಕೊಡ್ತೀನಿ ಅಂತ. ಬಟ್ ಈ ಖಾತೆ ಹಂಚಿಕೆ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರದ್ದೇನು ನಡೆದಿಲ್ವಾ ಅನ್ನುವ ಪ್ರಶ್ನೆಗಳು ಈಗ ಸದ್ಯಕ್ಕೆ. ಅಂದರೆ ಸಿಎಂ ಮಾಡಿದ್ದಾರೆ ಅಷ್ಟೇನೆ, ಉಳಿದವ್ರದ್ದೆಲ್ಲ ಬೇರೆದ ಹಿಡ್ತಾ ಹಂಗಾದ್ರೆ ಅನ್ನೋದು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಿರುವಂಥ ವಿಚಾರ. ಯಾಕಂದರೆ ಖಾತೆಯನ್ನು ಫೈನಲ್ ಮಾಡೋ ಹಕ್ಕು ಸಿಎಂಗಿದೆ. ಸೊ ಡಿ.ಕೆ. ಶಿವಕುಮಾರ್ ಅವರು ಫೈನಲ್ ಮಾಡಿಲ್ವಾ? ಮತ್ತೆ ಗಮನಿಸಬಹುದು, ಸಂಪುಟದಲ್ಲಿರುವಂತಹ ಇಬ್ಬರು ಬಿಟ್ಟರೆ ಇನ್ನೆಲ್ಲರೂ ರಿಪೀಟೇನೆ. ಯಾಕಂದರೆ ಸಾಕಷ್ಟು ಜನ 4ರಿಂದ 5 ಬಾರಿ MLA ಆಗಿದ್ದಂಥವರು ದೆಹಲಿಯ ಕದ ತಟ್ಟಿ ವಾಪಸ್ ಬರ್ತಾರೆ. ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾರೆ. ನಮಗೂ ಸಚಿವ ಸ್ಥಾನ ಕೊಡಿ, ನಮಗೂ ಸಚಿವ ಸ್ಥಾನ ಕೊಡಿ. ನೀವು ಸಿಎಂನ ಯಾರು ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ಸಂಪುಟ ಪುನರ್ರಚನೆ ಆಗಬೇಕು, ಸಂಪುಟ ವಿಸ್ತರಣೆ ಆಗಬೇಕು, ನಮಗೆ ಸಂಪುಟದಲ್ಲಿ ಸ್ಥಾನ ಬೇಕು. ನಾವು 4 ಸಲ MLA ಆಗಿದ್ದೀವಿ, 5 ಸಲ ಆಗಿದ್ದೀವಿ, 1 ಬಾರಿ ನಮ್ಗೆ ಅವಕಾಶ ಕೊಡಿ, 1 ಬಾರಿ ನಮ್ಗೆ ಅವಕಾಶ ಕೊಡಿ ಅಂತ ಹೋದವರೇ ಬಂತು. ಅವರ ಹೆಸರು ಫಸ್ಟ್ ಲಿಸ್ಟಲ್ಲಂತೂ ಇಲ್ಲ. UT ಖಾದರ್ ಅವರು ಹೊಸದಾಗಿ ಸೇರ್ಪಡೆಯಾಗ್ತಾರೆ. ಅವರು ಹಿಂದೆನೂ ಕೂಡ UT ಖಾದರ್ ಅವರು ಸಾಕಷ್ಟು ಖಾತೆಗಳನ್ನು ನಿಭಾಯಿಸಿದ್ರು. ಆದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸ್ಪೀಕರ್ ಆಗಿದ್ರು. ಅವರಿಗೆ ಈಗ ಸಚಿವರನ್ನಾಗಿ ಮಾಡಲಾಗಿದೆ UT ಖಾದರ್. ಅದು ಬಿಟ್ಟರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಇವರಿಬ್ಬರೇ. ಇನ್ನು ಉಳಿದವರು ಎಲ್ಲರೂ ಕೂಡ ಹಳಬ್ರೆ ರಿಪೀಟ್. ನೋಡಿ ಪಾಪ ರಾಮಲಿಂಗಾರೆಡ್ಡಿ ಅವರ ಮುಖದಲ್ಲಿ ಒಂದು ರೀತಿಯ ಹತಾಶೆ, ಬಹಳ ಬೇಜಾರಾಗಿದ್ದಾರೆ ಅವರು. ಹಾಗಾದ್ರೆ ಈ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಸುದ್ದಿಗಾರರೊಂದಿಗೆ ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ. ಏನು ಹೇಳಿದ್ರು ಬನ್ನಿ ಕೇಳ್ಕೊಂಡು ಬರೋಣ. ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತೆ ಅವತ್ತ ಶಿವಕುಮಾರ್ ಬೆಂಗಳೂರು ಪೋರ್ಟಲ್ಲಿ ನಿಮಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯ್ತು ಅಂತ ಬಂದ, ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರ್ ಆಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ
ಅವರೇ ಕರೆದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಬೇರೆಯವ್ರಿಗೆ ಅದಕ್ಕೆ ನನಗೆ ಬೇಸರಾಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತನ್ನು ರಾಜೀನಾಮೆ ಕೊಡ್ತಾರೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಕೇಳಲಿಲ್ಲ ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರ್ ಆಗಿ ಹೇಳಿದ್ರು. ಆಮೇಲೆ ನೋಡಿದ್ರೆ ಈಗ ಜನಸಂಪರ್ಕ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತ ಹೇಳಿ ಆಮೇಲೆ ಬೇರೆಯವ್ರಿಗೆ ಅದಕ್ಕೆ ನನಗೆ ಬೇಸರಾಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಇವತ್ತನ್ನು ರಾಜೀನಾಮೆ ಕೊಡ್ತಾರೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಕೇಳಲಿಲ್ಲ ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಿಲ್ಲ.